ಹಾಯ್ ನಮಸ್ತೆ. ಇದು ನನ್ನ 4ನೇ ವ್ಲಾಗ್. ಇವತ್ತು ಗುರುವಾರ ಆದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಟೆರೆಸ್ ಮೇಲೆ ಹೋಗಿ ಒಂದು ವಾಕ್ ಮಾಡಿಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೆ, ಗುರುವಾರ ಅಲ್ಲ, ಹಂಗಾಗಿ ಹೆಸ್ರು ಕಾಳನ್ನ ರೆಡಿ ಮಾಡಿಕೊಂಡು ಅಷ್ಟೊಂದು ಲೋಟ ಕಾಫಿ ನಾನು ಮತ್ತು ಹಸ್ಬೆಂಡ್ ಕುಡಿದ್ವಿ. ಕಾಫಿ ಮಾಡ್ಕೊಂಡು ಕುಡಿದು ಹೊಸ್ಲಿಗೆಲ್ಲ ನೀರು ಹಾಕಿ ರೆಡಿ ಮಾಡಿದೆ. ನಿನ್ನೆ ಮಾರ್ಕೆಟಿಂದ ಹೂವು ತೊಗೊಂಡು ಬಂದಿದ್ನಲ್ಲ, ಅದು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಅದು ಮಾರ್ಕೆಟಿಂದನೇ ತೊಗೊಬಂದಿದ್ದೆ. ನನಗೂ ಹೂವನ ಮನೆಯಲ್ಲೇ ರೆಡಿ ಮಾಡಿ ದೇವ್ರಿಗೆ ಹಾಕೋದು ಅಂದರೆ ಇಷ್ಟ. ನನಗೆ ಹೆಂಗೆ ಬೇಕಂಗೆ ಕಟ್ಕೋತೀನಿ. ಮತ್ತು ಫ್ರೆಶ್ ಆಗೂ ಇರುತ್ತೆ, ಅಲ್ಲಿಂದ ನಾವೇ ತೊಗೊಬಂದು ಕಟ್ಟರೆ ಅವರು ಕಟ್ಟಿ ತೊಗೊಬರೋದು ಅಷ್ಟು ಇಷ್ಟ ಆಗಲ್ಲ ನನಗೆ. ಹಂಗಾಗಿ ಮನೆಗೇ ತೊಗೊಬಂದು ನನಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೋತೀನಿ. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ಮಗಳು ಇಬ್ಬರೂ ದೇವ್ರ ಮನೆ ಮತ್ತು ಫೋಟೋ ಎಲ್ಲ, ರಾಯರ ಫೋಟೋನೆಲ್ಲ ರೆಡಿ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಒಂದು ಥಾಟ್ನ ಹೇಳಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮಾತನಾಡಿದರೆ ನೋವಾಗಬಾರದು, ಸ್ನೇಹ ಮಾಡಿದರೆ ದೂರವಾಗಬಾರದು, ನುಡಿದರೆ ಮಾತಿಗೆ ತಪ್ಪಬಾರದು. ಥ್ಯಾಂಕ್ ಯು. ಬಾಯ್ ಬಾಯ್.